ಏನೇ ಅದು? ಏನೋ ನಡೆಸಿದ್ದೀರಿ ಇಬ್ರು? ಏನು? ಏನೂ ಇಲ್ಲ ಅಮ್ಮ. ನಿಂದೇನೆ? ನಂದೇನೂ ಇಲ್ಲ, ಭಾರತಿ ನೋಡ್ಬೇಕಿತ್ತು, ಅದಕ್ಕೆ ಬಂದಿದೆ ಅಷ್ಟೇ. ಮನುಷ್ಯ ತನ್ನ ಮನ್ಸಿನ ನೋವನ್ನ ಮರಿಬೇಕು ಅಂದ್ರೆ ಅವಾಗ ಏನಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇರ್ಬೇಕು. ಇದಕ್ಕೇನ್ ಹೇಳ್ತೀರಾ? ಸೆಲೆಬ್ರೇಷನ್ ಅರ್ಥ ಆಗ್ಲಿಲ್ಲ. ಅಯ್ಯೋ, ಇಷ್ಟ ಹೇಳಿದ್ರು ಅರ್ಥ ಆಗಿಲ್ವಾ? ರೀ, ಅರ್ಥ ಆಗೋ ತರ ಹೇಳಿದ್ರೆ ಅಷ್ಟೇ ಅರ್ಥ ಆಗತ್ತೆ. ಓಕೆ ಓಕೆ, ಈಗ ನಿಮ್ಗೆ ನಿಮ್ ಲೈಫು ಚೇಂಜ್ ಆಗ್ತಿದೆ ಅಂತ ಅನ್ಸ್ತಿಲ್ವಾ? ನೀವು ಕಂಡಿದ್ ಕನ್ಸಲ್ಲ ನನ್ಸಾಗೋ ಟೈಮ್ ಬರ್ತಿದೆ. ನೀವು ಅನ್ಕೊಂಡಿದ್ದೆಲ್ಲ ಒಂದೊಂದೇ ಆಗ್ತಾ ಇದೆ. ಅದಕ್ಕೋಸ್ಕರ ಏನಾದ್ರೂ ಸೆಲೆಬ್ರೇಷನ್ ಮಾಡೋಣ ಅಂತ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಅಪ್ಪಂಗಲ್ಲಿ ಹೆಲ್ತ್ ಅಪ್ಸೆಟ್ ಆಗಿದೆ, ನಾನ್ ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಅಯ್ಯೋ, ನಾನ್ ಹೇಳಿದ್ ಹಂಗಲ್ಲ. ಇನ್ನೇನ್ರಿ ಮತ್ತೆ? ಅಲ್ಲಿ ನಮ್ಮ ಅಪ್ಪ ಬೆಡ್ ಮೇಲೆ ಮಲ್ಗಿದಾರೆ, ನಾನೇನ್ ಸೆಲೆಬ್ರೇಟ್ ಮಾಡ್ಬೇಕಾ? ನಿಮ್ಗೆ ಹೇಗ್ರಿ ಮನ್ಸ್ ಬರ್ತಿದ್ದೀರಾ ಮಾತಾಡಕ್ಕೆ? ಆಯ್ತು ಬಿಡ್ರಿ, ಎಷ್ಟು ಮಾತಾಡ್ತೀರಾ? ನನಗೂ ಮಾತಾಡಕ್ ಅವಕಾಶ ಕೊಡಿ. ನಿಮ್ ಅದಕ್ಕೆ ಹೇಳಿದಾರಲ್ವಾ ನಿಮ್ಮಪ್ಪ ಹುಷಾರಾಗಿದ್ದಾರೆ ಅಂತ. ಆಗ್ತಾರೆ ಅಂದಿದ್ದು, ಹುಷಾರಾಗಿದ್ದಾರೆ ಅಂತ ಹೇಳಿಲ್ಲ. ಅಯ್ಯೋ, ನಿಧಾನಕ್ಕೆ ಆಗ್ತಾರೆ ಬಿಡ್ರಿ. ಇಲ್ಲ ಇಲ್ಲ, ನಮ್ಮಪ್ಪ ಬೇಗ ಹುಷಾರಾಗ್ಬೇಕು. ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರು ನಿಜ ಹೇಳ್ಬೇಕು. ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ದಿನ ಬೆಡ್ ರೆಸ್ಟ್ ಅಲ್ಲೇ ಇರ್ಲಿ ಬಿಡಿ. ಏನಂದ್ರೆ? ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅದು ಆಗತ್ತೆ ಅಂತಂದೆ. ನಮ್ಮಪ್ಪ ಮೊದ್ಲು ಹೇಗಿದ್ರು ಗೊತ್ತಾ ನಿಮ್ಗೆ? ಆಹಾ, ಇಲ್ಲ, ಇಡೀ ಊರೂರ ಅವ್ರ ಬಗ್ಗೆ ಮಾತಾಡ್ತಿತ್ತು. ಈಗ್ಲೂ ಮಾತಾಡ್ತಾರೆ ಬಿಡಿ. ಅಂದ್ರೆ ಈಗ್ಲೂ ಅವ್ರೇನ್ ಕಮ್ಮಿ ಇಲ್ಲ ಅಲ್ವಾ, ಮಾತಾಡ್ತಾರೆ ಅಂತ ಹೇಳ್ದೆ. ಅವ್ರ ಮನೆ ಹೊರಗ್ ಕಾಲ್ ಇಡ್ತಿದಾರೆ ಅಂದ್ರೆ ಅವ್ರನ್ನ ನೋಡಕ್ಕೆ ಎಷ್ಟು ಜನ ಬರ್ತಿದ್ರು ಗೊತ್ತಾ? ಹೌದಾ? ನಾನ್ ಡ್ರೈವರ್ ಆಗಿ ಬಂದಾಗಿಂದ ನಿಮ್ ಮನೆ ಮುಂದೆ ಯಾರನ್ನೂ ನೋಡೇ ಇಲ್ಲ. ಮತ್ತೆ ರೀ, ಅವಾಗ ನಮ್ಮಪ್ಪ ನನ್ ಮದ್ವೆ ಕೆಲ್ಸದಲ್ಲಿ ಬಿಸಿ ಇರ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ಓ ಹೌದಾ? ಅದಕ್ಕೆ ಯಾರು ಬಂದಿಲ್ಲ ಅನ್ಸುತ್ತೆ. ನಮ್ಮ ಅಪ್ಪನ್ ಹೆಲ್ತ್ ಅಷ್ಟ್ ಸೀರಿಯಸ್ ಆಗಿದ್ರು, ನೀವ್ ನಂಗೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ ಅಂದ್ರೆ ನಂಗೆ ಅರ್ಥ ಆಯ್ತು ಬಿಡಿ. ನಾನ್ ನಿಮ್ ಜೊತೆ ಬಂದ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ರೀ, ನಾನ್ ಹಾಗೆಲ್ಲ ಹೇಳಿದ್ದು. ಇಲ್ಲ ಇಲ್ಲ, ಇವತ್ ನನ್ನಿಂದಾನೇ ಅವ್ರಿಗೆ ಪರಿಸ್ಥಿತಿಗೆ ಬಂದಿರೋದು. ನಾನ್ ಬರ್ಲೇಬಾರ್ದಾಗಿತ್ತು. ರೀ ಪ್ಲೀಸ್ ಅಳ್ಬಿಡಿ. ಅಳ್ಬೇಡ್ರಿ. ಅಪ್ಪ ನಾನು ನೋಡೇ ಇಲ್ಲ, ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಎಲ್ರು ನಮ್ನೆ ನೋಡ್ತಿದಾರೆ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಸಂಜೆ ಮನೇಲಿ ರಿಸೆಪ್ಷನ್ ಮಾಡ್ಕೊಂಡಿದೀವಿ, ಬಂದ್ಬಿಡಿ ಎಲ್ಲ. ಯಾರು ಗೊತ್ತಾ? ನನ್ ತಮ್ಮಂದಮ್ಮ. ಸರಿ, ಬಂದ್ಬಿಡಿ. ಅಣ್ಣ ಡ್ಯೂಟಿಗೆ ಹೋಗಿಲ್ವೇ? ಇಲ್ಲ ಅಣ್ಣ, ಸಂಜೆ ರಿಸೆಪ್ಷನ್ ಇದೆ ಮನೇಲಿ. ಡ್ಯೂಟಿ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ. ಖಂಡಿತ ಬರ್ತೀನಿ. ಸರಿ, ಸಂಜೆ ರಿಸೆಪ್ಷನ್ ಇದೆ ಮನೇಲಿ, ಬಂದ್ಬಿಡಿ ಅಕ್ಕ. ಓಕೆ ಅಕ್ಕ, ಸಂಜೆ ಮನೇಲಿ ರಿಸೆಪ್ಷನ್ ಇಟ್ಕೊಂಡಿದೀವಿ ನನ್ನ ತಮ್ಮಂದು. ಹೇ, ಅವ್ನು ಮುತ್ತ ಅಲ್ವಾ? ಹೌದು, ಮುತ್ತಾನೆ. ಹೇ ಮುತ್ತ, ಬೈಲೆ. ನೋಡ್ದ ಅಣ್ಣ, ಇಷ್ಟು ದಿನ ಮುತ್ತು ಅಂತಿದ್ದು ಇವಾಗ ಮುತ್ತ ಅಂತ ಕರೀತಿದ್ದಾನೆ. ಅವನು ಅಯ್ಯ, ಅವ್ರು ದೊಡ್ಡವ್ರು ಕಣೋ, ಹೇಗೆ ಕರೆದ್ರೆ ನಮ್ಗೇನು? ಸುಮ್ಮನೆ ಬಾ ನನ್ನ ಜೊತೆ, ಬಾ ಬಾ. ಬಾರೋ ಇಲ್ಲಿ. ಅಣ್ಣ ತಮ್ಮ ಇಬ್ರು ಅತ್ಲಿಂದ ಇತ್ಲಾಗೆ ಅತ್ಲಿಗೆ ಓಡಾಡ್ತಿದಾರಲ್ಲ, ಏನ್ ವಿಷಯ? ಅದೇ ಅಣ್ಣ, ಇವತ್ತು ಸಂಜೆ ನಮ್ಮ ತಮ್ಮನ ರಿಸೆಪ್ಷನ್ ಇಟ್ಕೊಂಡಿದ್ವಿ, ಅದಕ್ಕೆ ಎಲ್ರೂ ಕರಿತಾ ಇದ್ವಿ. ನಿಮ್ಮನೆ ಹತ್ರನೂ ಹೋಗ್ಬೇಕು ಅಂತಿದ್ವಿ, ಅಷ್ಟ್ರಲ್ಲಿ ನೀವೇ ಸಿಕ್ಕಿದ್ರಿ. ಏನು ರಿಸೆಪ್ಷನ್? ಅಲ್ಲ ಗಣ ಮುತ್ತು, ಮೆಟ್ರೋ ಟ್ರೈನ್ ಸ್ಪೀಡಲ್ಲಿ ಬಂದ್ ಹುಡುಗಿ ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ವಾಪಸ್ ಹೋದ್ಲಂತೆ. ಹುಡುಗಿನೇ ಇಲ್ದೆ ಹುಡುಗನ್ಗೆ ಒಬ್ಬನಿಗೆ ಹೊಸಿಗೆ ಆಗ್ತೀರಾ? ಅಲೋ, ಮಾತು ಮಿತಿ ಇರ್ಲಿ. ಯಾರು ಹೇಳಿದ್ವಿ ಓಡೋಗಿದ್ದಾರೆ ಅಂತ? ಸುಮ್ಮನಿರಮ್ಮಯ್ಯ. ಅಣ್ಣ, ಆ ಹುಡುಗಿಯವ್ರ ಅಪ್ಪಂಗೆ ಹುಷಾರಿಲ್ಲ, ಅದಕ್ಕೆ ನೋಡ್ಕೊಂಬರಕ್ ಹೋಗಿದ್ದಾರೆ. ಸಂಜೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಹೌದು, ಊಟಕ್ಕೆ ಏನ್ ಮಾಡಿಸ್ತೀಯಾ? ಬಿರಿಯಾನಿ ಮಾಡಿಸ್ತೀವಣ್ಣ. ಬಿರಿಯಾನಿನಾ? ಫ್ಯಾಮಿಲಿ ಸಮೇತ ಬರ್ತೀರಲ್ವಾ? ಬೆಳಿಗ್ಗೆ ಎದ್ರೆ ಬಿರಿಯಾನಿಲೇ ಅಭಿಷೇಕ ಮಾಡ್ಕೊಳ್ಳೋಣ ನಾನು. ಬಿಟ್ಟಿ ಬಿರಿಯಾನಿಗೆ ಬೈ ತೆಗಿತೀನಾ? ಕಷ್ಟಪಟ್ಟು ಖರ್ಚು ಮಾಡಿ ಬಿರಿಯಾನಿ ಮಾಡಿಸ್ತಾ ಇದ್ದೀರಾ. ಓಡೋದು ಹುಡುಗಿ ವಾಪಸ್ ಬರಲಿಲ್ಲ ಅಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಕ್ ಬಂದೆ. ಅವ್ರು ಖಂಡಿತ ಬರ್ತಾರೆ.
ನೀವು ಸಂಜೆ ಬನ್ನಿ ಅಣ್ಣ, ಕುಟುಂಬದ ಸಮೇತ ಬನ್ನಿ. ಹಾ ಹಾ, ಹುಡುಗಿ ಬಂದ್ಮೇಲೆ ಫೋನ್ ಮಾಡು, ಬರೋದು ಬಿಡೋದು ಆಮೇಲೆ ನೋಡೋಣ. ಬರ್ತೀವಣ್ಣ. ಹಾ, ಆ ಹುಡುಗಿ ಬಂದಂಗೆ ನೀನು ಬಿರಿಯಾನಿ ತಿಂದಂಗೆ. ಏನೋ ಮೈ ಮಾತಾಡಕ್ ಬಂದವ್ರ ಮೈ ಮೇಲೆ ಹೋಗ್ತಿಲ್ವಾ? ಇನ್ನೇನಣ್ಣ ಅವ್ರು ಹೆಂಗ್ ಮಾತಾಡ್ತಾರ ನೋಡು. ನಮ್ಮ ಮರಿಯಣ್ಣ ಏನಾರು ಕೊಲೆ ಮಾಡಿದಾನ ಅಥವಾ ಕಳ್ತನ ಮಾಡಿದಾನ? ನಮ್ ಜನಕ್ಕೆ ಓಡ್ ಹೋಗಿ ಮದುವೆ ಆಗೋದು ಅಂದ್ರೇನೆ ಅದಕ್ಕಿಂತ ಕೆಟ್ಟದು ಅನ್ನೋ ಭಾವನೆ. ಈಗ ನಾವು ದಾಮ್ ಧೂಮ್ ಅಂತ ರಿಸೆಪ್ಷನ್ ಮಾಡ್ಬಿಟ್ರೆ ಇದೇ ಜನ ನಮ್ಮನ್ನ ಮಾತಾಡ್ಸೋ ರೀತಿನೇ ಬೇರೆ ಆಗುತ್ತೆ. ಬೇಕಾದ್ರೆ ನೋಡ್ತಾ ಇರು. ಹೊರಡೋಣ ಮೇಡಮ್. ಈ ಗಾಡಿ ನಿಮ್ದಲ್ವಾ? ಯಾರು ಹೇಳಿದ್ದು ಗಾಡಿ ನಂದಲ್ಲ ಅಂತ? ನಂದೇ ಗಾಡಿ ಇದು, ಕಷ್ಟಪಟ್ಟು ದುಡ್ಡು ತಗೊಂಡಿದೀನಿ. ಮತ್ತೆ ಯಾರೋ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ಕೇಳ್ತಾ ಇದ್ರು. ಅದಾ, ಅದು ಕಸ್ಟಮರ್ ಒಂದ್ ಬಾಡಿಗೆ ಇದೆ ಬರ್ತಿ ಅಂತ ಕೇಳಿದ್ರು, ನಾನ್ ಬರಲ್ಲ ಅಂತ ಹೇಳ್ದೆ. ಡ್ರೈವರ್ ಆದ್ರೂ ಅರೇಂಜ್ ಮಾಡ್ಕೊತೀನಿ, ಗಾಡಿ ಕೊಡು ಅಂತ ಕೇಳಿದ್ರು. ಸಾಧ್ಯನೇ ಇಲ್ಲ ಅಂತ ಹೇಳಿದೀನಿ. ಹೊರಡೋಣ. ಅಯ್ಯಯ್ಯೋ, ಏನಾಯ್ತು? ಬಿಲ್ ಕೊಟ್ಟು ಪರ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ. ಸಿಕ್ಕಾಪಟ್ಟೆ ದುಡ್ಡು ಬೇರೆ ಆಯ್ತು. ದೊಡ್ಡವ್ರ ವಿಸಿಟಿಂಗ್ ಕಾರ್ಡ್ ಎಲ್ಲ ಆಯ್ತು. ಶೋರೂಮ್ ಅವ್ರಿಗೆ, ಗ್ಯಾರೇಜ್ ಅವ್ರಿಗೆಲ್ಲ ದುಡ್ಡು ಕೊಡ್ಬೇಕಿತ್ತು. ಯಾರಾದ್ರೂ ಎತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಅಲ್ಲ ಕಣ್ರಿ, ಹೋಟೆಲ್ ಇಲ್ಲೇ ಇದೆ. ಇಷ್ಟೆಲ್ಲ ಮಾತಾಡೋ ಬದಲು ವಾಪಸ್ ಹೋಗಿ ತಗೊಂಡ್ ಬಂದಿದ್ರೆ ಆಗಿರೋದು. ಹೌದಲ್ಲ? ಸರಿ, ನೀವು ಕಾರ್ ಒಳಗಡೆ ಕೂತಿರಿ, ನಾನು ಹೋಗಿ ಬಂದ್ಬಿಡ್ತೀನಿ. ಏನ್ ಮೇಡಮ್ ನೀವು ಈ ಉರಿ ಬಿಸಿಲಲ್ಲಿ ಇಲ್ಲೇ ನಿಂತಿದ್ದೀರಾ? ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ದೆ ತಾನೆ? ಅಯ್ಯೋ, ಏನ್ ಮೇಡಮ್ ನೀವು ನಾನು ಹೋಗಿ ಬರೋ ಗ್ಯಾಪ್ ಅಲ್ಲಿ ಬೋರ್ ಹೊಡೆದು ನಿಮಗ್ ನೀವೇ ಪೇಂಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ಯಾಕೆ ಬೇಕಿತ್ತು ನಿಮ್ಗೆ? ಆರಾಮಾಗಿ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳೋದೆ ತಾನೇ ನಾನು? ಮಾಡೋದೆಲ್ಲ ಮಾಡಿ ಅಮಾಯಕಂತರ ಪ್ರಶ್ನೆ ಮಾಡ್ಕೊಂಡು ನಕ್ಕೊಂಡು ನಿಂತಿದ್ದೀರಾ. ಯಾರೋ? ನಾನಾ? ಇನ್ಯಾರು? ನೀವೇ. ಇದೆಲ್ಲ ಆಗಿರೋ ನಿಮ್ಮಿಂದಾನೆ. ಏನ್ ಮೇಡಮ್ ನೀವು ಅವನ್ ಯಾವನೋ ಸಿಡ್ಸೋಗಿರೋದಕ್ಕೆ ನನಗ್ ಬೈತಾ ಇದೀರಲ್ಲ? ಇವಾಗೇನು ಅವ್ನ್ ಯಾವನು ಅಂತ ತೋರಿಸಿ ಚೇಸ್ ಮಾಡ್ಕೊಂಡು ಹೋಗಿ ಮೂಳೆ ಎಣಿಸ್ಬಿಡ್ತೀನಿ. ಅಲ್ಲಿವರೆಗೂ ನಾನು ಹಿಂಗೆ ನಿಂತಿರ್ಬೇಕಾ? ಅಯ್ಯೋ, ನೀವ್ ಯಾಕೆ ಇಲ್ಲ ನಿಂತಿರ್ತೀರ ಮೇಡಮ್? ಬನ್ನಿ ನನ್ನ ಜೊತೆ, ಅವ್ನ್ ಯಾವನು ಅಂತ ತೋರಿಸಿ. ಮೂಳೆ ಎಣಿಸ್ಬೇಕಾಗಿರೋದು ಅವಂದಲ್ಲ, ನಿಮ್ದು. ಅಲ್ಲ ಮೇಡಮ್, ನಾನ್ ಹೇಳ್ದೆ ತಾನೇ ಒಳಗ್ ಕೂತ್ಕೊಳ್ಳಿ ಅಂತ. ಇವಾಗ ನಂಗೆ ಕ್ಲಾರಿಫಿಕೇಶನ್ ಎಲ್ಲ ಬೇಡ. ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ಇದನ್ನ ಸರಿ ಮಾಡ್ಬೇಕಾಗಿರೋದು ನೀವೇ. ನೀವು ವಾಲೆಟ್ ಹೋಟೆಲ್ ಅಲ್ಲಿ ಮರ್ತಿರ್ಲಿಲ್ಲ ಅಂದ್ರೆ ನಾವ್ ಇಷ್ಟೊತ್ತಿಗೆ ಗಾಡಿ ಒಳಗಡೆ ಇರ್ತಿದ್ವಿ. ಅವಾಗ ನನ್ ಮೇಲೆ ಈ ಕೆಸರು ಬೀಳ್ತಿರ್ಲಿಲ್ಲ, ಈ ಡಿಸ್ಕಷನ್ ಇರ್ತಿರ್ಲಿಲ್ಲ. ನೋಡಿ, ಇದಕ್ಕೆಲ್ಲ ಕಾರಣ ನೀವೇ. ನಂಗೆ ಏನೂ ಗೊತ್ತಿಲ್ಲ. ಇದನ್ನ ನೀವೇ ಸರಿ ಮಾಡ್ಬೇಕು ಅಷ್ಟೇ. ಯಪ್ಪ ದೇವ್ರೆ, 2 ನಿಮಿಷ ಹಂಗೋಗಿ ಹಿಂಗ್ ಬರೋ ಗ್ಯಾಪ್ ಅಲ್ಲಿ ನಾನೇ ಅಪರಾಧಿ ಆಗ್ಬಿಟ್ನಾ? ಏನ್ರಿ ಮೇಲ್ ನೋಡ್ತಾ ನಿಂತ್ಬಿಟ್ರಿ? ನಾನು ಹೇಳಿ ಕೇಳಿಸ್ತಾ? ಕೇಳಿಸ್ತು. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವ್ದನ್ನ? ಈ ಬಟ್ಟೆಗಾಗಿರೋ ಕೊಳೆ ಹೋಗಕ್ಕೆ ಎಷ್ಟು ಬಕೆಟ್ ನೀರ್ ಬೇಕು ಅಂತ. ಅಯ್ಯೋ ದೇವ್ರೆ, ನಾನ್ ಈ ಪರಿಸ್ಥಿತಿಲಿ ಮನೆಗೆ ಹೆಂಗ್ ಹೋಗ್ಲಿ ಅಂತ ಟೆನ್ಷನ್ ಅಲ್ಲಿ ಇದ್ರೆ ನೀವ್ ತಮಾಷೆ ಮಾಡ್ಕೊಂಡು ನಿಂತಿದ್ದೀರಾ. ಸರಿ ಬನ್ನಿ ಹೋಗೋಣ. ಕೊಳೆ ಆಗಿರೋದು ಬಟ್ಟೆಗೆ ಮನ್ಸ್ಕಲ್ವಲ್ಲ? ಅಯ್ಯೋ, ಇವಾಗ ಆರಾಮಾಗಿ ಕಾರತಿ ಹೊರಡೋಣ. ಬನ್ನಿ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ಬಾಯಿ ಮುಚ್ಕೊಂಡು ಕಸ ಗುಡ್ಸೆ. ಆಡ್ತಾಳದು. ಗುಡಿಸ್ತಾ ಇಲ್ವಾ ಅಮ್ಮ? ತಾನು ಭಾರತಿ ಶಾಂತಕ್ಕ. ಓ, ಅಪರೂಪಕ್ಕೆ ಮನೆ ಕೆಲ್ಸನೂ ಮಾಡ್ತಿದ್ಯಾ? ಬೈಲಿ ಅಕ್ಕ, ನೀನ್ ಯಾಕಕ್ಕ ಬಂದೆ ಇಲ್ಲಿ?
ಅರ್ಜೆಂಟ್ ಬ್ಲೌಸ್ ಬೇಕು ಅಂದಿದ್ಯಲ್ಲ ರೆಡಿ ಆಗಿತ್ತು ಕೊಟ್ಟೋಗೋಣ ಅಂತ ಬಂದೆ. ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಅಯ್ಯೋ ನಾನೇನು ಫಾರಿನಲ್ಲ ಇದ್ದೀನಿ, ಪಕ್ಕದ ಮನೇಲಿ ತಾನೇ ಇರೋದು. ನಿನ್ನ ನೋಡ್ದಂಗೂ ಆಗುತ್ತೆ, ಬ್ಲೌಸ್ ಕೊಟ್ಟಂಗೂ ಆಗುತ್ತೆ ಅಂತ ಬಂದೆ. ಇಷ್ಟ ಇಲ್ಲ ಅಂದರೆ ಹೇಳು, ನಮ್ಮ ಮನೆಗೆ ತೊಗೊಂಡೋಗ್ತೀನಿ, ಫೋನ್ನೇ ಮಾಡ್ತೀನಿ, ನಮ್ಮ ಮನೆಗೆ ಬಂದು ತೊಗೊಂಡೋಗು. ಶಾಂತಕ ನಿಂತ್ಕೋ, ಹೇಗಿದ್ರು ಬಂದಿದ್ಯಲ್ಲ, ಕೊಟ್ಟೋಗು, ಕುಡಿಲಿ. ಏನೇ ಅದು? ಏನು ಇಲ್ಲ ಅಮ್ಮ, ಏನು ಇಲ್ಲ. ಏನು ಇಲ್ಲ ಅಂತ ಅಲ್ಲಿ ಕಿರಿತಿದ್ದಾಗ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಬರ್ತೀನಿ ತಗೊಳ್. ಏನೇ ಅದು? ಏನೋ ನಡೆಸಿದೀರಿ ಇಬ್ರು? ಏನು? ಏನು ಇಲ್ಲ ಅಮ್ಮ. ನಿಂದೇನೆ? ನಂದೇನೂ ಇಲ್ಲ, ಭಾರತಿ ನೋಡ್ಬೇಕಿತ್ತು ಅದಕ್ಕೆ ಬಂದಿದೆ ಅಷ್ಟೇ. ಏನೇ ಅದು? ಏನು ಅಂದೆ? ಏನಿಲ್ವಲ್ಲ. ಏಯ್, ಯಾರ್ದಿದು ಬ್ಲೌಸು? ಅಮ್ಮ ಅದು ಯಾರ್ದೇ ಇದು? ಅದು ನೀನೇನಕ್ಕೆ ಇದನ್ನ ತಂದು ಇವಳು ಕೊಡ್ತಿದ್ಯಾ? ಯಾಕೆ ಅಂದರೆ ಹೊಲಕ್ಕೆ ಕೊಟ್ಟಿದ್ಲು, ಹೊಲ್ದಾಗಿತ್ತು ಅದಕ್ಕೆ ತಗೊಂಬಂದು ಕೊಟ್ಟೆ. ನಿಂದೊಳ್ಳೆ ಕತೆ ಕಣಕ. ಅರೆ ಏಯ್, ಅವಳು ನೋಡಿ ಸಾಕು. ಯಾವ್ದೇ ಇದು ಬ್ಲೌಸು? ಯಾರ್ದಿದು ಬ್ಲೌಸು? ಈ ಬ್ಲೌಸ್ ನಿನ್ನ ಹತ್ರ ಇರ್ಲಿಲ್ವಲ್ಲ ಈ ತರದ್ದು? ಏಯ್ ಬೊಗಳೆ, ಯಾರ್ದೇ ಇದು? ಅಯ್ಯೋ ಅಮ್ಮ, ಅದು ಅದೇ 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 ಅವತ್ತು ಚಿಕ್ಕಮ್ಮ ಬಂದಿದ್ರಲ್ಲ ಮನೆಗೆ, ಅವತ್ತು ಕೊಟ್ಟೋದ್ರು. ಹಾ, ಯಾವತ್ತೆ ಅವಳು ಬಂದಿದ್ದು? ಅವಳು ಬಂದು ಹೋಗಿ 6 ತಿಂಗಳಾಯ್ತು. ಅಷ್ಟು ದಿನ ಆಗೋಯ್ತಾ? ಹೇಳೆ, ಯಾರ್ದಿದು? ಅಯ್ಯೋ ಅಮ್ಮ, ಇದು ನಂದೇ. ಅವತ್ತು ಚಿಕ್ಕಮ್ಮನ ಮಗ ಮತ್ತೆ ಅವ್ರ ಹೆಂಡತಿನ ಊಟಕ್ಕೆ ಕರೆದಿರ್ಲಿಲ್ವಾ? ಬಂದಿದ್ರು? ಅವ್ರ ಜೊತೆ ಅತ್ತೇನು ಬಂದಿದ್ರಲ್ವಾ? ಬಂದಿದ್ರು. ಅವಾಗ ಕೊಟ್ಟಿದ್ದು ಅವ್ರು ನನಗೆ. ನನಗೆ ಗೊತ್ತಿದೆ, ನಿನ್ಗೆ ಹೇಗೆ ಕೊಟ್ರು? ನಿನಗೆ ನಾವು ಹೇಳಲೇ ಇಲ್ವಲ್ಲ. ಆದ್ರೆ ಇದು ಅವತ್ತು ಕೊಟ್ಟಿರೋ ತರ ಇಲ್ಲ, ಇವತ್ತೇನೋ ಹೊಸ್ದಾಗಿ ತಗೊಂಡಂಗಿದೆ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಇಷ್ಟು ದಿನ ಇದು ಬರೀ ಬ್ಲೌಸ್ ಪೀಸ್ ಆಗಿತ್ತು, ಈಗ ಇದು ಬ್ಲೌಸ್ ಆಗಿದೆಯಲ್ಲ, ಅದಕ್ಕೆ ನಿನಗೆ ಹಾಗನ್ನಿಸ್ತಿದೆ. ಕೊಡಿಲಿ, ಸರಿಯಾಗಿ ಉಳಿದಿದ್ದಾಳೋ ಇಲ್ವಾ ನೋಡೋಣ. ಅಯ್ಯೋ ಪಾಪಿ. ಹೇ, ಯಾರನ್ನೇ ಪಾಪಿ ಅಂತಿದ್ಯಾ? ಅಯ್ಯೋ ನಿನ್ನಲ್ಲ ಅಮ್ಮ, ತಂದ್ಕೊಟ್ಲಲ್ಲ ಟೈಲರ್ ಶಾಂತಕ್ಕ, ಅವಳನ್ನ. ನೋಡಮ್ಮ, ಅವಳ ಮೇಲೆ ನಂಬಿಕೆ ಇಟ್ಟು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ರೆ ಹೇಗೆ ಹೊಲ್ದಿದ್ದಾಳೆ ನೋಡು. ನಂಬಿಕೆ ದ್ರೋಹಿ, ನಂಬಿಕೆ ದ್ರೋಹಿ. ಇರು ಇರು, ಈಗಲೇ ಹೋಗಿ ಅವಳ ಮುಖದ ಮೇಲೆ ಬಿಸಾಕಿ ಇದನ್ನ ಸರಿಯಾಗಿ ಸ್ಟಿಚ್ ಮಾಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಆ ಬ್ಲೌಸ್ ಅಂತೂ ಅವಳ್ದಲ್ಲ. ಏನ್ ನಡೆಸ್ತಿದ್ದಾಳೆ ಇವಳು?